ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ದಾರೆ, ದಾವೋಸ್ಗೆ, ನಾನು ಹೋಗಿ. ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ. ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ, ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ. ಈಗ ಸ್ಕಿಲ್ ಆಗಿ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ 100% ಕೆಲಸ ಸಿಗುತ್ತೆ. ಸರ್, ಈಗ ಮೊನ್ನೆ ವಿಧಾನಸಭೆಯಲ್ಲಿ ಆದಂಥ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಕೊಡಲಿ, ತಮ್ಮ ಕಡೆಯಿಂದ ಏನಾಗ್ತದೆ ಸರ್ಕಾರ ಕಡೆ ಇದೆ, ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ, ಏನು ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 of the Indian Constitution, 163 of the Indian Constitution says shall address the shall ಅಂತ ಪದ ಉಪಯೋಗಿಸಿದ್ರು. ಅದರಿಂದ ಅವರು ಮಾಡಬೇಕಾಗಿತ್ತು. ನಾಳೆನೂ ಕೂಡ ಭಾಷಣ ಮಾಡಬೇಕಾಗಿದೆ. ನಾಳೆನೂ ಕೂಡ ತಾವು ಬರ್ಕೊಟ್ಟ ಭಾಷಣ ನಾಳೆ ಬರ್ಕೊಡ್ತೀವಿ ನಾವು. ಬಟ್ ಅವರು ಭಾಷಣ ಮಾಡೋದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು. ಡಿಸ್ಕಷನ್ ಇಲ್ಲ. ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದೇನೆ ಸರ್. ನಾವು ಬರ್ಕೊಡ್ತೀವಿ, ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿನ ಚೇಂಜ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ? ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ, ಪತ್ರ ವ್ಯವಹಾರ ಎಲ್ಲ ಆಗಿದೆ, ನಾವೆಲ್ಲ ಕಳಿಸಿದ್ದೀವಿ. ಅದು ಇಟ್ ಈಸ್ ಫಾರ್ ದೆಮ್ ಟು ಚೂಸ್. ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ, ಅವ್ರು ಮಾಡಬೇಕು. ಸರ್, ನಿನ್ನೆ ಹಾಸನದಲ್ಲಿ JDSನ ಸಮಾವೇಶ ಆಗಿದೆ, 25ನೇ ವರ್ಷದ ಸಮಾವೇಶ ಆಗಿದೆ. ಅಲ್ಲಿ ರೇವಣ್ಣ ಅವರ ಬಂಧನ ಭಾಳ ದ್ವೇಷದಿಂದ ಮಾಡಿದ್ದು, ನಮಗೆ ಟೈಮ್ ಬರುತ್ತೆ, ನಾವು ತೀರಿಸ್ಕೊತೀವಿ ಅಂತ ಮಾತಾಡಿದ್ದಾರೆ ದೇವೇಗೌಡ. ನಾವು ಯಾವ ಕಾನೂನು ಪ್ರಕಾರ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ, ಆಗೋದೂ ಇಲ್ಲ. ಅದೊಂದೇ ಅಲ್ಲ, ರೇವಣ್ಣ ಕೇಸ್ ಒಂದೇ ಅಲ್ಲ, ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗ್ತೀವಿ. ಕಾಲ ಬಂದರೆ ನಾವು ಉತ್ತರ ಕೊಡ್ತೀವಿ, ಕಾಲ ಬರುತ್ತೆ ನಮಗೂ. ಅಧಿಕಾರಿಗಳಿಗೆ ಸುಳ್ಳ್ರಿ, ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ? ಅಲ್ಲ, ಸರ್ಕಾರ ಇಲಾಖೆಯಿಂದ ಬಹುಮಾನ ಘೋಷಣೆ ಆಗಿದೆ, ಅದೇನೋ ಮಾಡಿಲ್ಲ. ಅಲ್ಲ ಟೈಮ್ ಬರುತ್ತೆ ನಮಗೂ ಕೂಡ ಅಂತ ದೇವೇಗೌಡರು, ನಮಗೂ ಟೈಮ್ ಬರುತ್ತೆ ತೀರಿಸ್ಕೊಳ್ಳೋಕ್ಕೆ ಅಂತಾರೆ. ಈಗ ಕಾನೂನು ಪ್ರಕಾರ ಮಾಡಿರ್ತದೆ, ಅವರು ಕಾನೂನು ಪ್ರಕಾರ ಮಾಡಲಿ. ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬರಲ್ಲ, ಒಂದು ವೇಳೆ ಬಂದ್ಕಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಆಯ್ತಪ್ಪ, ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡಬೇಕು. ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿದ್ದಾರೆ. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಟ್ ಅವರಿಗೆ ಬಿಜೆಪಿ ಜೊತೆಲಿ ಇರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಜೊತೆಲಿ ಇರೋ ಕಾನ್ಫಿಡೆನ್ಸ್. ಬಿಜೆಪಿ ಅವ್ರು ಜಾಸ್ತಿ ಗೆದ್ದರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗೋಕ್ಕೆ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು, ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. BJP ಇವರಿಬ್ಬರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗೆ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. BJP ಮತ್ತು JDS ಅಲಯನ್ಸ್ ಆದರೂ ಬರೋಕ್ಕೆ ಸಾಧ್ಯ. 28ಕ್ಕೂ ತಮ್ಮದೇ ನಾಯಕತ್ವನ? ಯಾವುದು? 28ಕ್ಕೂ ತಮ್ಮದೇ ನಾಯಕತ್ವ. ಹೈಕಮಾಂಡ್ ತೀರ್ಮಾನ.
ಥ್ಯಾಂಕ್ ಯು ರಾಮಣ್ಣ, ಯಾಕೆ ಲೇಟು?